ನಾಡೋಜ ಮತ್ತು ನಾಡಿನ ಹೆಸರಾದಂಥ ವಿಚಾರವಾದಿಗಳಾದಂಥ ದಿವಂಗತ ಎಚ್ ನರಸಿಂಹವರು ಮಾಡಿದಂಥ ಈ ಒಂದು ಸಂಸ್ಥೆ. ಸರ್, ಈ ಸಂಸ್ಥೆ ಮುಚ್ಚಬೇಕಂತ ನಾನಾ ಥರದ ಕುತಾಂತರ ಕೆಲವು ಜನ ಮಾಡ್ಲಿಕ್ಕೆ ಹೊರಟಾರೆ. 1.5 ವರ್ಷದಿಂದ ಚುನಾವಣೆ ಆಗಬೇಕು, ಚುನಾವಣೆ ಆಗಿಲ್ಲ, ಚುನಾವಣೆ ಘೋಷಣೆ ಮಾಡ್ತಾರೆ, ಅನೌನ್ಸ್ ಮಾಡಿದ್ಮೇಲೆ ಆಮೇಲೆ ಪಟ್ಟಿ ಸರಿ ಇಲ್ಲ ಅಂತ ರದ್ದು ಮಾಡ್ತಾರೆ. ಇವರೇ ತಿಳಿಸ್ದಂಗೆ ಅವ್ರು ಬರಬೇಕು, ಫಾರಂ ಕೊಡಬೇಕು, ಫೋಟೋ ಇಲ್ಲಿ ಕೊಡಬೇಕು, ಇವೆಲ್ಲ ಕೊಟ್ಟು ಮಾಡಬೇಕು. ಅವೆಲ್ಲ ಮಾಡಿದಿದ್ರೆ ಈ ಸಮಸ್ಯೆನೇ ಉಂಟಾಗ್ತದೆ. ಇವರೇ ಒಮ್ಮೆಲೆ ಬ್ಯಾಂಕಿಗೆ 39,97,000 ರೂಪಾಯಿ ಜಮಾ ಮಾಡಿ ಆಮೇಲಿಂದ ಫಾರಂಗಳು ಅವರೇ ಅಧ್ಯಕ್ಷ ಇರ್ತಾರೆ, ಅವರೇ ಕಾರ್ಯದರ್ಶಿಗಳು ಇರ್ತಾರೆ. ಇವನ್ ಫಾರಮ್ನು ಕೂಡ ಇನ್ಕಂಪ್ಲೀಟ್ ಇದಾವೆ. ಅರೆ ಜೂನಿಯರ್ ಮೆಂಬರ್ಸ್ ರಾಜ್ಯದ ಎಲ್ಲಾ ಭಾಗದಿಂದ ಬಂದಿದ್ದಾರೆ. ಅವ್ನು ಒಬ್ಬನೇ ಯಾರೇ ಮಾಡ್ತಿದ್ರೆ ಎಲ್ಲ ಗುಲ್ಬರ್ಗಾದವರು ಅವ್ನ ಮನೆಯಲ್ಲಿ ಸುತ್ತಮುತ್ತ ಇರ್ತಿದ್ರು. ಹಾಗೇನೂ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ತ್ರೈಮಾಸಿಕ ಚುನಾವಣೆ ನಡೆಸಲು ವಿಳಂಬ ಬೇಕೆ ಅಂತನ್ನುವಂಥ ಅದ್ರ ಕಾರಣ ಏನಂತ ನಾನು ಪ್ರಶ್ನೆಯನ್ನು ಕೇಳಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಮೊದಲನೇದಾಗಿ ಈ ವಿಜ್ಞಾನ ಪರಿಷತ್ತು ಭಾಳ ಹೆಸರಾದಂಥ ಒಂದು ಸಂಘಟನೆ. ನಾಡೋಜ ಮತ್ತು ನಾಡಿನ ಹೆಸರಾದಂಥ ವಿಚಾರವಾದಿಗಳಾದಂಥ ದಿವಂಗತ ಎಚ್ ನರಸಿಂಹವರು ಮಾಡಿದಂಥ ಈ ಒಂದು ಸಂಸ್ಥೆ. ಸರ್, ಅದರ ಮೂಲ ಉದ್ದೇಶ ಏನಂದರೆ ನಾಡಿನ ವೈಜ್ಞಾನಿಕ ಮನೋಭಾವವನ್ನು ಎಲ್ಲರಲ್ಲಿ ಮೂಡಿಸ್ಲಿಕ್ಕೆ ಅದನ್ನು ಮಾಡಿದ್ದಾರೆ, ವಿಶೇಷವಾಗಿ ಮಕ್ಕಳಲ್ಲಿ. ಮತ್ತು ಭಾಳಷ್ಟು ಜನಪ್ರತಿನಿಧಿಗಳಿಸ್ಬೇಕಂತಂದು ಅವರು ಸಾಕಷ್ಟು ಶ್ರಮ ಹಾಕಿದ್ದಾರೆ. ಸರ್, 4 ದಶಕ ಕೆಲಸ ಮಾಡಿದಂಥ ಒಂದು ಸಂಸ್ಥೆ. ಅದನ್ನು ನಾನು ನೇರವಾಗಿ ಹೇಳಬೇಕಂತೀನಿ, ಯಾಕೇನೂ ಗೊತ್ತಿಲ್ಲ. ಸರ್, ಈ ಸಂಸ್ಥೆ ಮುಚ್ಚಬೇಕಂತ ನಾನಾ ಥರದ ಕುತಾಂತರ ಕೆಲವು ಜನ ಮಾಡ್ಲಿಕ್ಕೆ ಹೊರಟಾರೆ. 1.5 ವರ್ಷದಿಂದ ಚುನಾವಣೆ ಆಗಬೇಕು, ಚುನಾವಣೆ ಆಗಿಲ್ಲ. ಸರ್, ಒಂದು ಕಾಸು ಹಣ ಕೊಟ್ಟಿಲ್ಲ. ಅಲ್ಲಿ 2 ಬಾರಿ ಚುನಾವಣೆ ಘೋಷಣೆ ಮಾಡ್ತಾರೆ, ಅನೌನ್ಸ್ ಮಾಡಿದ್ಮೇಲೆ ಆಮೇಲೆ ಪಟ್ಟಿ ಸರಿ ಇಲ್ಲ ಅಂತ ರದ್ದು ಮಾಡ್ತಾರೆ. ಸರ್, ಯಾಕೆ ಸರ್ ಇದು? ನಾನು ಇದು ಒಂದು ಸಂಸ್ಥೆ. ಈಗ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಅಲ್ಲಿ ಹೇಗೆ ಮಾಡ್ತೀರಿ ಚುನಾವಣೆ? ಸದಸ್ಯತ್ವ ಹೇಗೆ ಮಾಡ್ತೀರಿ? ಬೇರೆ ಬೇರೆ ಭಾಗದಿಂದ, ಗುಲ್ಬರ್ಗದಿಂದ ಬರ್ತಾರೋ, ಬಿಜಾಪುರದಿಂದ ಬರ್ತಾರೋ, ಬೇರೆ ಬೇರೆ ಭಾಗದಿಂದ ಬಂದು ಅಲ್ಲಿ ಆಫೀಸಲ್ಲಿ ಬಂದು ಮೆಂಬರ್ಶಿಪ್ ಫಾರ್ಮ್ ತೊಗೊಳ್ತಾರೆ, ಅಲ್ಲಿ ದುಡ್ಡು ಕಟ್ತಾರೆ, ದುಡ್ಡು ಕಟ್ಟಿ ರಿಸಿಟ್ ತೊಗೊಳ್ತಾರೆ, ಐ ಕಾರ್ಡ್ ತೊಗೊಂಡಿದ್ದಾರೆ. ಎಲ್ಲ ನಿಯಮದ ಪ್ರಕಾರ ಮಾಡಿದ್ದಾರೆ. ಒಂದೇ ಸರ್ತಿ ಹಣ ಕೊಟ್ಟಿದ್ದಾರೆ ಅಂತ ಆಪಾದನೆ ಮಾಡ್ತಾರೆ. ಸರ್, ಈ ಥರದ ಸಂಸ್ಥೆ ನೀವು ಗುಲ್ಬರ್ಗದಿಂದ, ಬಿಜಾಪುರದಿಂದ, ಕಮಲಾಪುರದಿಂದ, ಹಳ್ಳಿಯಿಂದ ಪ್ರತಿಯೊಬ್ಬ ಬಂದು ಆಫೀಸಿಗೆ ಬಂದು ಅವನೇ ಹಣ ಕಟ್ಟಿ 5,000 ರೂಪಾಯಿ ಖರ್ಚು ಮಾಡಿ ಬೆಂಗಳೂರಿಗೆ ಬರ್ತಾರೆ. ಯಾರೇ ಅವ್ರವ್ರ ಊರಿಂದ ಅವ್ರವ್ರ ಪ್ರತಿನಿಧಿಗಳು ಎಲ್ಲ ರಿಸಿಟ್ಸನ್ನು, ಎಲ್ಲ ಫಾರ್ಮ್ಸನ್ನು ತೆಗೆದುಕೊಂಡು ಬಂದು ಅದೇ ಕಚೇರಿಯಲ್ಲಿ ಕೊಟ್ಟು ಅವರಿಂದ ರಸೀದಿ ಪಡೆದು ಐ ಕಾರ್ಡನ್ನು ಪಡೆದು ಇಷ್ಟೆಲ್ಲ ಮಾಡಿ ಮೆಂಬರ್ಶಿಪ್ ಮಾಡಿದ್ದಾರೆ. ಮೆಂಬರ್ಶಿಪ್ ಸರಿ ಇಲ್ಲ ಅಂತ ಸುಮ್ಮನೆ ಹೇಳೋದ? ಸರ್, ತಪ್ಪು ವರದಿಯನ್ನು ಕೊಟ್ಟಿದ್ದಾರೆ. ತಪ್ಪು ವರದಿಯನ್ನು ಕೊಟ್ಟು ಒಟ್ಟಾರೆ ಆ ಒಂದು ಸಂಸ್ಥೆ, ಈ ಹೆಸರಾದಂಥ ಸಂಸ್ಥೆ ಮುಚ್ಚುವಂಥದ್ದು ಕೆಲಸ ಮಾಡಬೇಡಿ ಸರ್. ನಿಮ್ಗೆಲ್ಲರಿಗೂ ಮಾನ್ಯ ಸಚಿವರಿಗೆ ಕೈ ಜೋಡಿಸಿ ನಾನು ವಿನಂತಿ ಮಾಡ್ತೀನಿ. ಸರ್, ಒಂದು ಪತ್ರಿಕೆ ಮಾಡ್ತಾರೆ ಸರ್ ಅವರು, ಬಾಲವಿಜ್ಞಾನ ಪತ್ರಿಕೆ. ಸರ್, ಎಂಥ ಒಳ್ಳೆ ಪತ್ರಿಕೆ ಸರ್. ಎಲ್ಲ ವಿದ್ಯಾರ್ಥಿಗಳಿಗೆ ಮೂಢನಂಬಿಕೆಗಳು ನಮ್ಮ ಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇತ್ತು. ತಾವು ಗಣಗಾಪುರನ ಮತ್ತು ಬೇರೆ ಬೇರೆ ಕಡೆ ಗತ್ತರ್ಗ, ಸರ್ ನಮ್ಮ ಭಾಗದಲ್ಲಿ ಸಚಿವರು ಇದ್ದಾರೆ, ಆ ಗತ್ತರ್ಗದಲ್ಲಿ ಎಂಥ ಮೂಢನಂಬಿಕೆ ಏನೇನೋ ಮಾಡ್ತಿದ್ರು, ಅದನ್ನೆಲ್ಲ ಬಂದ್ ಮಾಡಿದ್ದಾರೆ. ಆ್ಯಂಡ್ ದ ಕ್ರೆಡಿಟ್ ಗೋಸ್ ಟು ವಿಜ್ಞಾನ ಪರಿಷತ್ತಿಗೆ. ಅಂಥ ಸಂಸ್ಥೆಯಿಂದ ಯಾಕೆ ಮುಚ್ಚಾಕ್ಲಿಕ್ಕೆ ಕೊಟ್ಟಿದ್ರಿ ನಂಗೆ ಗೊತ್ತಾಗ್ತಾ ಇದೆ. ಕೋರ್ಟಿಗೆ ಹೋಗಿದ್ರಿ ಅಂತ ಹೇಳ್ತಾರೆ. ಈಗ ಕೋರ್ಟಿಗೆ ಯಾಕೆ ಹೋಗಿದ್ರೆ ಚುನಾವಣೆ ಮಾಡಿದ್ದಾರೆ, ನ್ಯಾಯ ಸಿಗುತ್ತೆ ಅಂತ. ಸರ್, ಅವರು ಅಧ್ಯಕ್ಷ ಆಗಿದ್ರು ಸರ್. ಇಲ್ಲ ಯಾರು ಕೇಳುದಿಲ್ಲ, ಕೇಳಿದ್ರು ಒಬ್ರು. ಅಲ್ಲ ಸರ್, ಇಲ್ಲ ನೋಡು, ಅಧ್ಯಕ್ಷ ಆಗಿದ್ರು. ಇಲ್ಲ ಕೊಡಂಗಿಲ್ಲ, ಕೊಡಂಗಿಲ್ಲ. ಕೇಳಿದ್ರು ಅವರು ಮಾತಾಡ್ತಾರೆ. ಪ್ರಶ್ನೆ ಯಾರು ಕೇಳ್ತಾರೆ? ಅಧ್ಯಕ್ಷ ಆಗಿದ್ರು ಅವರು. ಒಂದೇ ವಿಚಾರ ಹೇಳಿ. ಉತ್ತರಾಳಿ ಇಲ್ಲ ಕೊಡೋದಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ವಿಜ್ಞಾನ ಪರಿಷತ್ತು ಪ್ರಾರಂಭ ಮಾಡಿದ್ದು ಬಹಳ ಮುತ್ಸದ್ದಿಗಳು ಎಚ್ ನರಸಿಂಹಯ್ಯನವರು ಆದಿಯಾಗಿ ಸೇರಿ ಮಾಡಿರ್ತಕ್ಕಂಥದ್ದು. ಅದು ಚೆನ್ನಾಗಿ ನಡಿಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಆಶಯ. ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ತಾವು ಪ್ರಸ್ತಾಪ ಮಾಡಿದ್ರೆ, ತಾವೇ ಹೇಳಿದ್ರೆ, ಯಾರಾದ್ರೂ ಸದಸ್ಯರಾಗಬೇಕಾದ್ರೆ ಅವರೇ ಬರಬೇಕು, ಅರ್ಜಿ ಫಾರಂ ತಗೋಬೇಕು, ತುಂಬಬೇಕು, ಅವ್ರ ವಾಸದ ವಿಳಾಸ ಅದೆಲ್ಲ ಕೂಡ ಕರಾರುವಕ್ಕಾಗಿ ಕೊಡಬೇಕು ಅಂತ ಅದ ಬೈಲಾದಲ್ಲೇ ಕೂಡ ಇದೆ. ಇವರು ಒಮ್ಮೆಲೆ 39,97,000 ರೂಪಾಯಿ ಒಬ್ಬ ಮನುಷ್ಯ ಬ್ಯಾಂಕ್ಗೆ ಜಮಾ ಮಾಡಿ ಫಾರಂಗಳನ್ನ, ಇನ್ಕಂಪ್ಲೀಟ್ ಫಾರಂಗಳನ್ನ ಆಫೀಸಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಇದು
ಸರ್ ಹೇಳಿ ಆಫೀಸಲ್ಲಿ ಸಬ್ಮಿಟ್ ಮಾಡಿದ್ದಾರೆ ನಮಸ್ತೆ. ಯಾರೋ ಇದು ಹೇಳಿ ಅವ್ರು ಹೇಳಿ ಉತ್ತರ ಹೇಳಿ. 39,97,000 ರೂಪಾಯಿ ಹಣ ಬನಶಂಕರಿ ಒಂದು ಬ್ಯಾಂಕಿಗೆ ರೆಮಿಟೆನ್ಸ್ ಮಾಡಿದ್ದಾರೆ ಒಬ್ಬನೇ ಮನುಷ್ಯ. ಅವನು ಯಾರು ರೆಮಿಟೆನ್ಸ್ ಮಾಡಿದ್ದಾನೆ ಅಂತಕ್ಕಂಥ ಚಲನಲ್ಲಿ ಸಹಿನೂ ಇಲ್ಲ. ಆದ್ರೆ ಮೊಬೈಲ್ ನಂಬರ್ ಇದೆ. ಆ ಮೊಬೈಲ್ ನಂಬರ್ ಯಾವುದು ಅಂತ ಹೇಳಿ ಪತ್ತೆ ಮಾಡಿದ್ರೆ ಒಬ್ಬನೇ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಹೆಸರು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇವರೇ ತಿಳಿಸ್ದಂಗೆ ಅವ್ರು ಬರಬೇಕು, ಫಾರಂ ಕೊಡಬೇಕು, ಅವ್ರ ಫೋಟೋ ಐಡಿ ಕೊಡಬೇಕು, ಇವೆಲ್ಲ ಕೊಟ್ಟು ಮಾಡಬೇಕು. ಅವೆಲ್ಲ ಮಾಡಿದಿದ್ರೆ ಈ ಸಮಸ್ಯೆನೇ ಉಂಟಾಗ್ತಿರಲಿಲ್ಲ. ಇವರೇ ಒಮ್ಮೆಲೆ ಬ್ಯಾಂಕಿಗೆ 39,97,000 ರೂಪಾಯಿ ಜಮಾ ಮಾಡಿ ಆಮೇಲಿಂದ ಫಾರಮ್ಗಳು ಅವರೇ ಅಧ್ಯಕ್ಷ ಇರ್ತಾರೆ, ಅವರೇ ಕಾರ್ಯದರ್ಶಿಗಳು ಇರ್ತಾರೆ. ಇವನ್ ಫಾರಮನ್ನು ಕೂಡ ಇನ್ಕಂಪ್ಲೀಟ್ ಇದಾವೆಲ್ಲ. ನಾನೆಲ್ಲರೂ ವೆರಿಫೈನು ಮಾಡಿಸಿದ್ದೀನಿ. ಇದೇನೇ ಇದ್ರೂ ಕೂಡ ಅವರೇ ಹೇಳ್ದಂಗೆ ಯಾರು ಕೂಡ ಕಚೇರಿಗೆ ಬಂದು ಅರ್ಜಿಗಳು ಕೊಟ್ಟು ಅವರ ವಿಳಾಸದ ಮಾಹಿತಿ ಕೊಟ್ಟು ಎಲ್ಲ ಮಾಡಿದಿದ್ರೆ ಈ ಸಮಸ್ಯೆ ಉಂಟಾಗ್ತಾ ಇರಲಿಲ್ಲ ಅನ್ನೋದು ನೀವು ಹೇಳಿದ್ದಕ್ಕೆ ನಿಮ್ಗೆ ಉತ್ತರ ಇಲ್ಲ. ಎರಡನೇದು ಸಭಾಧ್ಯಕ್ಷರೇ, ಈಗ ಇದೆಲ್ಲ ಎನ್ಕ್ವೈರಿಗಳಾಗಿದ್ದಾವೆ, ಲೋಕಾಯುಕ್ತದಲ್ಲಿ ಹೋಗಿದೆ, ಮತ್ತೆ ಸಿವಿಲ್ ಕೋರ್ಟಲ್ಲಿ ಹೋಗಿದೆ. ಸಿವಿಲ್ ಕೋರ್ಟಲ್ಲೂ ಒಂದು ಡಿಸ್ಪ್ಯೂಟ್ ಇದೆ. ಇವೆಲ್ಲ ಕೇಸಸ್ಗಳು ಎಲ್ಲ ನಡೀತಾ ಇದೆ. ಅದಕ್ಕೆ ನಾವು ಅದನ್ನ ಅಡ್ಮಿನಿಸ್ಟ್ರೇಟರ್ನ ಹಾಕಿದ್ದು ನಿಜ. ಅಡ್ಮಿನಿಸ್ಟ್ರೇಟರ್ಗೆ ಯಾರ್ಯಾರು ಏನೇನು ಅರ್ಜಿಗಳು, ಸುಮಾರು 7 ದೂರರ್ಜಿಗಳು ಬಂದಿವೆ. 7 ದೂರರ್ಜಿಗಳ ಮೇಲೂ ಕೂಡ ವಿವರವಾಗಿ ತನಿಖೆನೂ ಕೂಡ ಮಾಡಿಸಿದ್ದೀವಿ. ಕೆಲವು ಸಾಬೀತಾಗಿದ್ದಾವೆ ಬಂದಿವೆ, ಕೆಲವು ಸಾಬೀತಾಗಿಲ್ಲ ಅಂತಿದೆ. ಅದಕ್ಕೆ ನಮ್ಮ ಇಲಾಖೆಯಲ್ಲಿ ನಿಯಮಾನುಸಾರ ಕ್ರಮ ತಗೊಳ್ಳೋದಕ್ಕೆ ನಾನು ಸೂಚನೆ ಮಾಡಿದ್ದೀನಿ. ಈ ಮಧ್ಯೆ ಕೋರ್ಟ್ಗೂ ಕೂಡ ಹೋಗಿ 2 ರಿಟ್ ಪಿಟಿಷನ್ ಪೆಂಡಿಂಗ್ ಇದ್ದಾವೆ. ರಿಟ್ ಪಿಟಿಷನ್ ಪ್ರೇಯರ್ ಏನಪ್ಪ ಅಂದ್ರೆ ಎಲೆಕ್ಷನ್ ಮಾಡಿಸಿ ಅಂತಕ್ಕಂಥದ್ದು ಪ್ರೇಯರ್, ಬೇರೆ ಏನಿಲ್ಲ. ಆ ಕೋರ್ಟ್ ಆದೇಶ ಏನು ಬರ್ತದೆ ಅದನ್ನು ನೋಡ್ತೇವೆ. ಈ ಮಧ್ಯೆ ಏನು ಈ ಒಂದು ಯಾವ ಆರೋಪಗಳು ಸಾಬೀತಾಗಿವೆ ಅಂತಕ್ಕಂಥದ್ದು ಮಾಹಿತಿ ಇದೆ, ಅದ್ರ ಬಗ್ಗೆನೂ ಕೂಡ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ವಿಜ್ಞಾನ ಪರಿಷತ್ತು ಅದು ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ನಮ್ಮ ಎಲ್ಲರ ಉದ್ದೇಶ ಇದೆ. ಆ ಉದ್ದೇಶಕ್ಕೆ ಪೂರಕವಾಗಿ ನಾವು ನಡ್ಕೊಳ್ತೀವಿ. ನಮಸ್ತೆ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಸರ್ ನಾನು ಇದೀಗ ನೋಡಿ, ಅರ್ಜಿ ಕೂಡ ನೀವು ಯಾವುದೇ ಈ ಥರದ ಸಂಸ್ಥೆಗಳನ್ನು ಅರ್ಜಿಗಳು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊತಾರೆ, ಫಾರ್ಮ್ ತುಂಬಿ ತಂದು ಕೊಡ್ತಾರೆ, 2,000 ರೂಪಾಯಿ ಹಣ ಕೊಟ್ಟಿದ್ದಾರೆ, ರಸೀದ್ ತೊಗೊಂಡಿದ್ದಾರೆ, ಪದ್ಧತಿ ಪ್ರಕಾರ ಮಾಡಿದ್ದಾರೆ. ಪ್ರತಿಯೊಬ್ಬರು ಆ ವ್ಯಕ್ತಿನೇ ಅಲ್ಲಿ ಬಂದಿದ್ದೆಲ್ಲ ಮಾಡಲ್ಲ. ಏನು ಸರ್, ಈಗ ನಾನು ಕೇಳಿದ್ದೀನಿ ಒಂದು ಸ್ವಲ್ಪ ಕಾಲಾವಕಾಶ ಅದನ್ನು ಏನರ ಇದ್ದರೆ ಕಂಪ್ಲೀಟ್ ಮಾಡಿ ಅಂತಂದು ಕೊಟ್ಟಿದ್ದಾರಂತೆ. ನಾನು ಹೇಳೋದು ಇಷ್ಟೇ ಸರ್, ಅದನ್ನು ಎಲ್ಲ ರೀತಿಯಿಂದ ಸರಿಯಾಗಿ ಮಾಡಿದರೂ ಕೂಡ ಈ ಥರ ಸಂಸ್ಥೆಗೆ ಮೆಂಬರ್ಶಿಪ್ ಮಾಡೋದೇ ಇದೇ ಪದ್ಧತಿ. ಪ್ರತಿಯೊಬ್ಬ ವ್ಯಕ್ತಿ ಎಲ್ಲ ಊರಿಂದ ಬರಲ್ಲ. ಲಕ್ಷಾಂತರ ಜನ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರಿದ್ದಾರೆ. ಎಲ್ಲರೂ ಬೆಂಗಳೂರು ಬಂದು ಆ ಕಚೇರಿಗೆ ಬಂದು ಮೆಂಬರ್ಶಿಪ್ ಮಾಡಿದಾರಾ? ಮಾಡೋದಿಲ್ಲ ಸರ್ ಆ ಥರ. ಅದಕ್ಕೆ ಆಫೀಸಲ್ಲಿ ಕೊಡ್ತಾರೆ. ಆಫೀಸಲ್ಲಿ ಕೊಟ್ಟಿದ್ದು ಒಂದು ದಿವಸ ಬಂದು ಎಲ್ಲ ಕಲೆಕ್ಷನ್ ಮಾಡಿ ಅಲ್ಲಿ ಬ್ಯಾಂಕಿಗೆ ಹಾಕಿದ್ದಾರೆ. ಬೇರೆ ಕಂಟಿನ್ಯೂಸ್ ಪ್ರೊಸೆಸ್, ಒಂದು ದಿವಸದಲ್ಲ. ಆ ಕಂಟಿನ್ಯೂಸ್ ಪ್ರೊಸೆಸ್ ಮಾಡಿದ್ದು ಅದರಲ್ಲಿ ತಪ್ಪಿದೆ ಅಂತದಂತೆ ಏನು ಅಂತ ತಪ್ಪಿಲ್ಲ ಸರ್, ಏನು ಅಂತ ಒಂದು ಕೆಲವು ಜನ ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ. ಯಾಕಂದ್ರೆ ಏನು ಅರೆ ಜುನಿಯರ್ ಮೆಂಬರ್ಸ್ ರಾಜ್ಯದ ಎಲ್ಲಾ ಭಾಗದಿಂದ ಬಂದಿದ್ದಾರೆ. ಅವನು ಒಬ್ಬನೇ ಯಾರೇ ಮಾಡ್ತಿದ್ರೆ ಎಲ್ಲ ಗುಲ್ಬರ್ಗಾದವರು ಅವ್ನ ಮನೆಯಲ್ಲಿ ಸುತ್ತಮುತ್ತಲು ಇರ್ತಿದ್ರು. ಹಾಗೇನೂ ಇಲ್ಲ. ವಿಜ್ಞಾನಕ್ಕೆ ಯಾರು ಮನೋಭಾವನೆ ಬೆಳೆಸ್ಬೇಕಂತ ಅನ್ನೋರು ಟೀಚರ್ಸ್ ಇದ್ದಾರೆ, ಲೆಕ್ಚರರ್ಸ್ ಇದ್ದಾರೆ. ಆ ಕಂಡೀಷನ್ ಏನು ಹೇಳುತ್ತೆ, ನಿಯಮ ಏನು ಹೇಳುತ್ತೆ, 18 ವರ್ಷ ಮ್ಯಾಲ ಇದ್ದಂಥವ್ರು ಯಾರೇ ಮೆಂಬರ್ ಆಗ್ಬೋದು. ಎನಿಬಡಿ ಹೂ ಇಸ್ ಅಬೌವ್ 18 years ಯಾರೂ ಆಗ್ಬೋದು. ಮತ್ತೆ ಸಾಹಿತ್ಯ ಪರಿಷತ್ ಹೆಂಗಿದೆ ಅದೇ ಥರ ಇದೆ, ಅದೇ ಥರ ಮಾಡಿದ್ದಾರೆ. ಯಾಕೆ ನಿಲ್ಲಿಸ್ತೀರಿ ಸರ್? ಚುನಾವಣೆ ಮಾಡಿ ಸರ್, ದಯವಿಟ್ಟು ಚುನಾವಣೆ ಮಾಡಿ ಸರ್. ನೋಡಿ ಕೇಳಿ, ಯಾರು ಪ್ರಶ್ನೆ ಕೇಳ್ತಾರ ಪದ್ಧತಿ ಐತಿ ನೋಡೋಣ. ಎಲ್ಲದಕ್ಕೆ ಮುಗಿಸಿದಂಗ ಸಚಿವರ ಉತ್ತರ ಹೇಳಿ ಸರ್. ಈಗ ಅಧ್ಯಕ್ಷ ಕೊಡ್ರಿ, ಯಾರು ಹೇಳ್ಯಾರ? ಕುತ್ಕೊಳ್ಳಿ ಅವ್ರು ಕೇಳಿದ್ರು ಅಷ್ಟೇ. ಅಲ್ಲ, ಅದು ಬ್ಯಾಂಕಿಗೆ ಕೊನೆಗೆ ಬ್ಯಾಂಕಿಗೆ ಹೋಗಿ ಕಟ್ಟಿರ್ಬೇಕು ಎಲ್ಲ ಸೇರಿ. ಆದ್ರೆ ದಟ್ ಡಸಂಟ್ ಮೀನ್ ಎಲ್ಲ ಒಬ್ಬರೇ ತಗೊಂಡು ಬಂದು ಕಟ್ತಾರೆ. ಯಾಕೆ ಯಾರು ಸರ್, ಯಾರು ಮಾಡ್ತಾರ ಆ ಥರ? ಸಾಧ್ಯನೇ ಇಲ್ಲ. ಆಗಿಲ್ಲ ಸರ್, ಅದು ಆಗಿಲ್ಲ ಸರ್, ಆ ಥರ ಆಗಿಲ್ಲ. ಈಗ ಕೇಳಿಲ್ಲ, ಆಗಿಲ್ಲ ಅಂತ ನೀವು ಹೇಳ್ತೀರಿ, ಆಗಿದೆ ಅಂತ ನಾನು ಹೇಳ್ತೀನಿ. ಇಲ್ಲ ಸರ್, ಇಲ್ಲ. ಎನ್ರೋಲ್ಮೆಂಟ್ ಅಲ್ಲಿ ಸರ್ವೇ ಸಾಮಾನ್ಯ ಭೋಜಗೌಡ್ರೆ ಒಂದು ಪತ್ರಿಕೆನಲ್ಲಾದ್ರೂ ಕೂಡ ಪ್ರಕಟಣೆ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು.
ಪತ್ರಿಕೆಗಳಲ್ಲಿ ಎಲ್ಲೂ ಯಾವ್ದ್ರಲ್ಲೂ ಬರಲಿಲ್ಲ, ಎಲ್ಲರೂ ಕೂಡ ಈ ಥರ ಮೆಂಬರ್ಶಿಪ್ ಎನ್ರೋಲ್ಮೆಂಟ್ ಮಾಡ್ಲಿಕ್ಕೆ ಅದು ನಿರಂತರವಾದ ಪ್ರಕ್ರಿಯೆ. ಅದೇನು ಇವತ್ತೇ ಮಾಡಬೇಕು ಅಂತಿಲ್ಲ, ಯಾವತ್ತು ಬೇಕಾದ್ರೂ ಮಾಡ್ಬೋದು, ಅದು ನಡೆಯುತ್ತೆ. ಟಿಲ್ ಎಲೆಕ್ಷನ್ ಯಾವತ್ತು ಬೇಕಾದ್ರೂ ಮಾಡ್ಬೋದು. ಆದರೆ ಇವ್ರದೇ ಬೈಲಾದಲ್ಲಿ ಏನು ಹೇಳ್ತಾರೆ, ಸದಸ್ಯತ್ವ ಹೊಂದತಕ್ಕಂಥವ್ರು ವಾಸಸ್ಥಾನದ ಬಗ್ಗೆ ಯಾವುದಾದ್ರೂ ಪುರಾವೆ ಇರ್ತಕ್ಕಂಥದ್ದು, ವೋಟರ್ ID ಕಾರ್ಡು ಇವೆಲ್ಲ ಕೊಡಬೇಕು, ಮತ್ತೆ ಬೇರೆ ಬೇರೆ ಏನೆಲ್ಲ ಇರಬೇಕು ಅಂತೇಳಿ ಇವರುಗಳೇ ಬೈಲಾದಲ್ಲೇ ಇದೆ. ಅದನ್ನು ಫಾಲೋ ಮಾಡಿಲ್ಲ. ಈಗ ಒಬ್ಬನೇ ಮನುಷ್ಯ 2,000 ರೂಪಾಯಿ ಒಬ್ಬ ಮನುಷ್ಯನ್ ಕಟ್ಟಬೇಕಾದ್ರೆ, ಒಬ್ಬನೇ ಮನುಷ್ಯ 39,97,000 ಒಂದೇ ಗಂಟೆಯಲ್ಲಿ ಒಂದು ಬ್ಯಾಂಕಲ್ಲಿ ರೆಮಿಟೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ, ಅದರಲ್ಲಿ ಏನಾದ್ರು ಮೆಂಬರ್ಶಿಪ್ ಮಾಡಿ ಫಾರಮ್ಸ್ ಅವರು ಪೂರ್ತಿ ಫಿಲಪ್ ಮಾಡಿದಾರೆ, ಅದೂ ಇಲ್ಲ. ಅವೆಲ್ಲನೂ ಕೂಡ ತನಿಖೆನಲ್ಲಿ ಬಂದಿದೆ. ಅದನ್ನೆಲ್ಲ ಸರಿಪಡಿಸಿ ಆ ವಿಜ್ಞಾನ ಪರಿಷತ್ತು ಸಕ್ರಿಯವಾಗಿ ಕೆಲಸ ಮಾಡ್ಲಿಕ್ಕೆ ಏನ್ ಬೇಕೋ ಅದನ್ನ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಇನ್ನೇನಾಗಬೇಕು ಹೇಳಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.